ಪ್ರಾಪರ್ಟಿಯಲ್ಲಿ ಈ ತರ ಆಗಿದೆ. 50 ಲಕ್ಷ ಪ್ರಾಪರ್ಟಿ, ಹೆಚ್ಚು ಕಮ್ಮಿ ಅಂದಾಜು, ಕರೆಕ್ಟ್ ನಂಬರ್ ಬೇಕಾದ್ರೆ ನಾಳೆ ಹೇಳ್ತೀನಿ ನಿಮಗೆ. ಎಲ್ಲಿ ಮಾನಿಟರ್ ಮಾಡೋದು? ಇದು ಇವತ್ತಾಗಿದ್ರೆ ಪರವಾಗಿಲ್ಲ, 20-30 ವರ್ಷದಿಂದ ನಡೆದು ಬಂದಿದೆ. ಅನಾಥರೈಸ್ ಲೇಔಟ್ಸ್, ರೆವಿನ್ಯೂ ಲೇಔಟ್ಸ್, ಅವು ಇವು ಎಲ್ಲ ಇದು ಟ್ರೈನು ಸ್ಟೇಷನ್ ಬಿಟ್ಟು ಎಲ್ಲ ಹೊಟ್ಟೋಗ್ಬಿಟ್ಟಿದೆ ಇದು ಆಲ್ರೆಡಿ. ಸೊ ಈಗ ಅಟ್ಲೀಸ್ಟ್ ಇನ್ನ ಮತ್ತೆ ಅದರಿಂದ ಈಗ ರೆವಿನ್ಯೂ ಲೇಔಟ್ಗಳು ಆಗೋಗಿದಾವೆ. ಮುಂದೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಏನ್ ಮಾಡ್ಬೇಕು ಅದಕ್ಕೂ ಮಾಡ್ತಾ ಇದೀವಿ. ನೆಕ್ಸ್ಟ್ ಮಂತ್ ಹೇಳ್ತೇನೆ. ಬಟ್ ಅಟ್ಲೀಸ್ಟ್ ಈ ಡಬಲ್ ಸೇಲ್ಸ್ ಈಗ ಏನಾಗಿದೆ, ಸುಮಾರು ಜನ IGR ಹತ್ರ ನನ್ನ ಹತ್ರ ಬರ್ತಾರೆ ಡೈಲಿ. ಏನಕ್ಕೆ ಅಂದ್ರೆ ಇವ್ರಿಗೆ ಸೈಟ್ಗಳು ಮಾಡಿ ಲೇಔಟ್ ಮಾಡಿ ಮಾರಿದ್ದಾರೆ. ಆದ್ರೆ ಆ ಜಮೀನು ಮೂಲ ಮಾಲೀಕನ ಹೆಸರಿನಲ್ಲೂ ಇದೆ. ಅವ್ನು ಇವ್ರಿಗೆ ಸೈಟ್ಗೆ ಮಾಡಿ ಮಾರ್ಬಿಟ್ಟು ಅವನೋಗಿ ಇನ್ನೊಬ್ರಿಗೆ ಮಾರಿದಾನೆ. ಡಬಲ್ ಎರಡು ಕಡೆ ಹೌದು, ಪ್ಲೆಡ್ಜ್ ಮಾಡಿದ್ದಾರೆ ರೆಕಾರ್ಡಲ್ಲಿ. ಈ ತರನೂ ಇದೆ. ಕಂದಾಯ ನಿವೇಶನವನ್ನ ನೋಂದಣಿ ನಿಷೇಧ ಮಾಡ್ಬೇಕಂತ ನೋಡಿ, ಕಂದಾಯ ನಿವೇಶನ ಅಥವಾ ಹೌದಾ ಇಲ್ವಾ ಅನ್ನೋದು ತೀರ್ಮಾನ ಮಾಡೋದು ಅದು ನಗರಾಭಿವೃದ್ಧಿ ಇಲಾಖೆಗೆ ಬರುತ್ತೆ. ಅಂದ್ರೆ ಮುನ್ಸಿಪಾಲಿಟಿಗೆ, ಕಾರ್ಪೊರೇಷನ್ಗೆ ಬರುತ್ತೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಬರ್ತದೆ, ಗ್ರಾಮ ಪಂಚಾಯಿತಿಗಳಿಗೆ. ನಾವು ಮಾಡ್ತಾ ಇರುವಂತಹ ಒಂದು ಕ್ರಮ ಏನಂದ್ರೆ, ಯಾರು ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ಮುನ್ಸಿಪಾಲಿಟಿಯಲ್ಲಿ ಖಾತಾ ತಗೊಂಡಿದ್ದಾರೆ ಅವ್ರಿಗೆ ನಾವು ರಿಜಿಸ್ಟ್ರೇಷನ್ ಅಲೋ ಮಾಡ್ತೇವೆ. ಕೆಲವ್ರು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಖಾತಾ ಇರೋದಿಲ್ಲ, ಆದ್ರೆ ಪೇಪರ್ ಅಲ್ಲಿ ಸುಮ್ನೆ ಒಂದು ಪ್ರಿಂಟ್ ಹಾಕೊಂಡು ಬಂದ್ಬಿಟ್ಟು ಖಾತಾ ಪೇಪರ್ ಕೊಟ್ಬಿಟ್ಟು ಮಾಡ್ತಾ ಇದ್ದಾರೆ. ಅದನ್ನ ಕಂಟ್ರೋಲ್ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೇವೆ. ಖಾತಾ ಕೊಡೋದು ಬಿಡೋದು ಅದು ಅವರ ವ್ಯಾಪ್ತಿಗೆ ಬರುತ್ತೆ, UD ಮತ್ತೆ RD ವ್ಯಾಪ್ತಿಗೆ ಬರ್ತದೆ. ಅದನ್ನ ನಾನು ಕಾಮೆಂಟ್ ಮಾಡಕ್ ಹೋಗೋದಿಲ್ಲ. ಅವರು ರೆವಿನ್ಯೂ ಖಾತಾ ಕೊಡ್ತಾರ ಬಿಡ್ತಾರ ಅದೆಲ್ಲ ಅವ್ರ ಉತ್ತರ ಕೊಡ್ಬೇಕಾಗತ್ತೆ. ಕಾನೂನು ಅಂತ ಹೇಳುತ್ತೆ, ನಡೀತಾ ಇರೋದು ವ್ಯವಸ್ಥೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಎಲ್ಲ ನಿಮ್ಗೂ ಗೊತ್ತಿದೆ. ಆದ್ರೆ ಯಾರಿಗೆ ಖಾತೆ ಇರಲ್ಲ ಅಲ್ಲಿ ಅಂತವರು ಕೂಡ ಬಂದು ಪ್ರಾಪರ್ಟಿಗಳನ್ನ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ. ಅದನ್ನ ಕಂಟ್ರೋಲ್ ಮಾಡೋ ಹೆಜ್ಜೆ ಇಟ್ಟಿದ್ದೇವೆ. ಅದನ್ನ ಸದ್ಯದಲ್ಲಿ ನಿಮ್ಗೆ ನೆಕ್ಸ್ಟ್ ಮಂತ್ ಅಲ್ಲಿ ನಿಮ್ ಜೊತೆ ಮಾತಾಡೋಣ. ಇವತ್ತು ಅದನ್ನು ಕೂಡ ಗ್ರೌಂಡ್ ವರ್ಕ್ ನಡೀತಾ ಇದೆ. ಬಹಳ ಅದಕ್ಕೂ 6 ತಿಂಗಳಾಗಿದೆ ಗ್ರೌಂಡ್ ವರ್ಕ್ಗೆ ಮಾಡ್ತಾ ಇದ್ದೀವಿ.